ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಸಂಡೇ ಆ್ಯಂಡ್ ನನಗೆ ನನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಸ್ವಲ್ಪ ಸ್ವೀಟ್ಸ್ ಅದು ಇದೆಲ್ಲ ಇಷ್ಟ ಇತ್ತು. ಸೊ ಅಜ್ಜಿ ನನಗೆ ಒಂಥರ ಸ್ವೀಟ್ ಬಿಸ್ಕೆಟ್ಸ್ ಮಾಡಿಕೊಡ್ತಿದ್ರು ಚಿಕ್ಕದಾಗಿ. ಸೊ ಅದನ್ನು ಅಜ್ಜಿಗೆ ಮಾಡಿ ಇವತ್ತು ಅಂತ ಅಂದೆ. ಸೊ ಮಾಡ್ತಿದ್ದಾರೆ, ಬನ್ನಿ ಅವ್ರು ಏನೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಒಂದು ಬಟ್ಲಿಗೆ ಒಂದು ಸ್ವಲ್ಪ ರವೆ ಮತ್ತು ಮೈದಾ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಲೈಕ್ ಕ್ವಾಂಟಿಟಿ ಎಷ್ಟು ಬೇಕೋ ಹಂಗೆ. ಅದನ್ನು ಹಾಕ್ಕೊಂಡು ಒಂದು ಸೈಡಲ್ಲಿ ಎಣ್ಣೆ ಕಾಯೋಕ್ಕೆ ಇಡಬೇಕು ಒಂದು ಸ್ವಲ್ಪ, ಅಂದರೆ ಅದು ಮಿಕ್ಸ್ ಮಾಡೋಕ್ಕೆ. ಆ್ಯಕ್ಚುಲಿ ಇದು ಈ ಥರ ಎಣ್ಣೆ ಕಾಯೋಕ್ಕಿಡಿ ಒಂದು ಸೈಡು. ಆಮೇಲೆ ಇದು ನಾವು ಆವಾಗಲೇ ರವೆ ಮತ್ತು ಮೈದಾ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾಯ್ದಿರೋದನ್ನ ಅದಕ್ಕೆ ಹಾಕ್ಕೊಂಡು, ಅಂದರೆ ಕ್ವಾಂಟಿಟಿ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಆಲ್ಮೋಸ್ಟ್ ಇದರಲ್ಲೇ ಕಲಿಸ್ಕೋಬೇಕು. ಒಂದು ಸ್ವಲ್ಪ ಅದನ್ನು ಕಲಿಸ್ಕೋಬೇಕಾದ್ರೆ ಆ ಥರ ಫುಲ್ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ. ಅದಕ್ಕೆ ಒಂದು ಮೊಟ್ಟೆ ಹಾಕ್ಕೋಬೇಕು. ಮೊಟ್ಟೆ 1 ಅಥವಾ 2 ಹಾಕ್ಕೋಬೋದು, ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾವಿಲ್ಲಿ ಸ್ವಲ್ಪ ಮಾಡ್ತೀವಿ ಅಂದರೆ ಬರೀ 1 ಮೊಟ್ಟೆ ಹಾಕ್ಕೊಂಡಿದ್ದೀವಿ. 1 ಮೊಟ್ಟೆ ಹಾಕ್ಕೊಂಡು ಆವಾಗಲೇ ಹೇಳಿದ್ನಲ್ಲ, ಲೈಕ್ ಚಪಾತಿ ಹಿಟ್ಟು ಅಂತಲ್ಲ, ಸ್ವಲ್ಪ ಮೆತ್ತಗೆ ನೀಟಾಗಿ ಕಲಿಸ್ಕೋಬೇಕು ಅದನ್ನು. ನೋಡಿ ಈ ಥರ ಅದರಲ್ಲಿ ಕಲಿಸ್ಕೋಬೇಕು ಅದನ್ನು. ಅಂದರೆ ಲೈಕ್ ನಮ್ಮ ಕೈಗೆ ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ ಅದು. ನೀವು ನೋಡ್ಬೋದು, ಈಗ ನೋಡಿ ಹಿಂಗೆ ಸ್ಟಿಕ್ಕಿ ಆಗಿರುತ್ತೆ. ಆ ಥರ ಕಲಿಸ್ಕೋಬೇಕು. ಅದನ್ನು ಕಲಿಸ್ಕೊಂಡು ನೆನೆಯೋಕೆ ಇಡಬೇಕು ಒಂದು ಸ್ವಲ್ಪ ಹೊತ್ತು. ಅದು ನೆಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ಈ ಥರ ತಿರ್ಗಾ ಕಲಿಸ್ಕೋಬೇಕು ಒಂದು ಸತಿ. ಲೈಕ್ ಅದು ಫುಲ್ ನಾದ್ತಾರಲ್ಲ ಆ ಥರ ನಾದಬೇಕು ಒಂದು ಸ್ವಲ್ಪ ಹೊತ್ತು. ಆಮೇಲೆ ಒಂದು ಕಡೆ ಎಣ್ಣೆ ಕಾಯೋಕೆ ಇಟ್ಕೊಂಡಿರಿ, ಲೈಕ್ ಅದು ಕರಿಯೋಕ್ಕೆ. ಒಂದು ಸ್ವಲ್ಪ ಹಿಟ್ಟು ಎತ್ಕೊಂಡು ಈ ಥರ ಚಪಾತಿ ಲಟ್ಟಿಸ್ಕೊತೀವಲ್ಲ ಆ ಥರನೇ ಲಟ್ಟಿಸ್ಕೋಬೇಕು. ಲೈಕ್ ನೀವು ಫೋಲ್ಡ್ ಮಾಡಿ ಕೂಡ ಲಟ್ಟಿಸ್ಕೋಬೋದು. ಫೋಲ್ಡ್ ಮಾಡಿ ಆ ಥರ ಮಾಡಿ ಲಟ್ಟಿಸ್ಕೋಬೋದು. ಲೈಕ್ ಸೇಮ್ ಚಪಾತಿ ಹೆಂಗೆ ಲಟ್ಟಿಸ್ಕೋತೀವೋ ಹಂಗೆ ಲಟ್ಟಿಸ್ಕೋಬೇಕು ಇದನ್ನು. ನೋಡಿ ಚಪಾತಿ ಎಷ್ಟು ಅಗಲ ಮಾಡ್ತೀವೋ ಅಷ್ಟು ಅಗಲ ಮಾಡಿ, ಆಮೇಲೆ ಒಂದು ಚಾಕು ತೊಗೊಂಡು ಈ ಥರ ಕಟ್ ಮಾಡ್ಕೋಬೇಕು. ಲೈಕ್ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಮ್ಮ ಅಜ್ಜಿ ಸ್ವಲ್ಪ ಅರ್ಜೆಂಟಲ್ಲಿ ನಾರ್ಮಲ್ ಶೇಪಲ್ಲಿ ಕಟ್ ಮಾಡಿದ್ದಾರೆ. ಸೊ ಈ ಥರ ಡೈಮಂಡ್ ಶೇಪು ಇಲ್ಲ ಯಾವ ಶೇಪ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಅದನ್ನು ಕಟ್ ಮಾಡಿಕೊಂಡು ಎಣ್ಣೆ ಕಾಯೋಕೆ ಇಟ್ಟಿರ್ತೀವಲ್ಲ ಅದಕ್ಕೆ ಈ ಪೀಸ್ಗಳು ಏನು ಮಾಡಿರ್ತೀವೋ ಅದನ್ನು ಹಾಕೋಬೇಕು. ಸೊ ನೋಡಿ ನಮ್ಮ ಅಜ್ಜಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ನಾವು ಯಾವ ಶೇಪಲ್ಲಿ ಮಾಡಿರ್ತೀವೋ ಆ ಶೇಪಲ್ಲಿ ಆ ಹಿಟ್ಟನ್ನ ತೆಗ್ದು ಈ ಥರ ಎಣ್ಣೆಲಿ ಹಾಕ್ಕೋಬೇಕು. ಡೀಪ್ ಫ್ರೈ ಮಾಡ್ತೀವಲ್ಲ, ಇವಾಗ ಏನಾದ್ರು ಬೋಂಡಾ ಬಜ್ಜಿ ಆ ಥರ ಡೀಪ್ ಫ್ರೈ ಮಾಡ್ತೀವಲ್ಲ ಅದೇ ಥರ ಇದನ್ನು ಕೂಡ ಡೀಪ್ ಫ್ರೈ ಮಾಡ್ಕೋಬೇಕು. ಇದನ್ನು ಲೈಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೋಡಿ ಈ ಥರ ಒಂದು ಸ್ವಲ್ಪ ಅವಾಗ ಮಿಕ್ಸ್ ಮಾಡ್ಕೋತಿರ್ಬೇಕು. ಅದನ್ನು ಲೈಕ್ ಮೇಲಿಂದ ಕೆಳಗೆ ಆ ಥರ ತಿರುಗಿಸ್ತಾ ಇರಬೇಕು. ಆಮೇಲೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಥರ ಸ್ವಲ್ಪ ಡೀಪ್ ಫ್ರೈ ಮಾಡಿ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಿದೆ ಇದು. ಸೊ ಈ ಥರ ಅದನ್ನು ಲೈಕ್ ಎಣ್ಣೆ ಫುಲ್ಲು ಸ್ವಲ್ಪ ಅದರಲ್ಲೇ ಸೋರಿಸಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ಶಂಕರಪಲ್ಲಿ, ಅಂದರೆ ಇದು ಜಾಸ್ತಿ ಕ್ರಿಶ್ಚಿಯನ್ಸ್ ಮಾಡ್ತಾರಂತೆ, ನನಗೂ ಗೊತ್ತಿಲ್ಲ, ನಮ್ಮ ಅಜ್ಜಿ ಹೇಳಿದ್ದು. ಸೊ ಇದು ರೆಡಿ ಆಗುತ್ತೆ. ಸೊ ನೋಡಿ ಈ ಥರ ಒಂದು ಸರ್ವಿಂಗ್ ಪ್ಲೇಟ್ಗೆ ಅಥವಾ ಒಂದು ಪ್ಲೇಟ್ಗೆ ಈ ಥರ ರೆಡಿ ಮಾಡಿಕೊಂಡ್ರೆ ಶಂಕರಪಲ್ಲಿ ರೆಡಿ. ಸೊ ಗೈಸ್ ನೋಡಿದ್ರಲ್ಲ, ಇದು ಆ್ಯಕ್ಚುಲಿ ಶಂಕರಪಲ್ಲಿ ಅಂತ ಏನೋ ಕರೀತಾರಂತೆ. ಜಾಸ್ತಿ ಕ್ರಿಶ್ಚಿಯನ್ ಸೈಡಲ್ಲಿ ಮಾಡ್ತಾರಂತೆ, ಬಟ್ ನನಗೂ ಗೊತ್ತಿಲ್ಲ, ನಮ್ಮ ಅಜ್ಜಿ ಹೇಳಿದ್ದು. ಸೊ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಲೈಕ್ ಇವಾಗ ಸಮ್ಮರ್ ಹಾಲಿಡೇಸ್ ಎಲ್ಲ ಬಂತಲ್ಲ, ಸೊ ಮಕ್ಕಳು ಮನೇಲೇ ಇರ್ತಾರೆ. ಸೊ ಏನಾದ್ರು ತಿನ್ನಬೇಕು ಅಂತ ಕೇಳ್ತಾರೆ. ಸೊ ಆ ಟೈಮಲ್ಲಿ ಇದನ್ನು ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ ಇಸ್ ನಾಟ್ ಲೈಕ್ ಜಂಕ್ ಫುಡ್ ಅಂತಲೂ, ಇಟ್ ಇಸ್ ನಾರ್ಮಲ್ ಮನೆ ಹೋಮ್ ಮೇಡ್ ಸ್ವೀಟ್ ಬಿಸ್ಕೆಟ್ ಅಂತ. ಸೊ ಯೂಶಲಾಗಿ ಈ ಟೈಮಲ್ಲಿ ಸ್ವಲ್ಪ ಆಚೆ ತಿನ್ನೋದು ಭಯನೇ, ಎಲ್ಲೇ ಏನೇ ತಿಂದರೂ ಏನಾಗ್ಬಿಡುತ್ತೋ ಅಂತ ಇರ್ತಾರೆ ಪೇರೆಂಟ್ಸ್ ಎಲ್ಲ. ಸೊ ನೀವು ಮನೇಲೇ ಮಾಡಿಕೊಡ್ಬೋದು ಅವ್ರಿಗೆಲ್ಲ. ಸೊ ಗೈಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಸೊ ದ್ಯಾಟ್ ನಿಮಗೆ ನೆಕ್ಸ್ಟ್ ನಾನು ಏನೇ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬೇಗ ಬರುತ್ತೆ ನಿಮಗೆ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ವಿಡಿಯೋ.